ಉತ್ತರ ಕರ್ನಾಟಕದ ಭಾಷೆಯಲ್ಲಿ ವಾರ್ನಿಂಗ್ ಕೊಡೋದ್ರವಲ್ಲ ಅವ್ನ ಅಪ್ಪನ ಕಿಕ್ಕೇ ಬೇರೆ. ಒಂದು ಜರ ಚಿಲ್ ಮಾಡಿದೆವು. ಸೊ ಇಲ್ಲಿ ಒಂದು ಜರ ನೋಡಿಕೊಂಡು ಈಗ ಮತ್ತೆ ಕಂಟಿನ್ಯೂ ದ ಜರ್ನಿ. ಫೋಟೋಶೂಟ್ ಅದೆಲ್ಲ ಮಸ್ತಾಯ್ತು. ಇಲ್ಲಿ ಒಂದು ಜರ ಡ್ರೀಲ್ ಆದವು. ಸೊ ನೋಡ್ರಿ ಹೋಮ್ರಿ, ಈ ಫೀಲ್ ಎಕ್ಸ್ಟ್ರಾನರಿ ಗುಡ್ ಅಂತ ತಿಳ್ಕೊರಿ. ಮಸ್ತ್ ಇದು. ನನಗೆ ಶಿವಮೊಗ್ಗ ರೈಡ್ ಇದು ನಮ್ಮದು ಜೋಗ್ ಫಾಲ್ ಸೈಡ್ ಹೋದಾಗ ಇದೇ ಥರ ಅನಿಸ್ತಿತ್ತು. ಅದೇ ಫೀಲ್ ಇಲ್ಲಿ ಹೊಂಟದ. ಮತ್ತು ಅಣ್ಣ ಬುಲೆಟ್ ಮೇಲೆ ಮಾಡ್ಲತ್ತಾನ ರೈಡ್. ಟ್ರೀ ಯಾರು ತೋರ್ಸ್ಲತ್ತದ, ಮೆಮೊರಿ ಕಾರ್ಡ್ ಯಾರು ತೋರಿಸಿದ್ರೆ ಹೆಂಗಾರೆ ನನಗ ಇದು ಪ್ಲೇಸ್ ತೋರಿಸೋದ ಎಲ್ಲ ವಿಡಿಯೋದಾಗ. ಈ ಬ್ರಿಡ್ಜ್ ನೋಡ್ರಿ ಹೆಂಗದ, ಫುಲ್ ಮಸ್ತ್ ಏಕ್ದಮ್. ಬ್ರಿಡ್ಜ್ ಒಂದು ಹಳೆ ಬ್ರಿಡ್ಜ್ ಇದ್ದಂಗೆ ಅದ, ಭಾರಿ ಕಾಣಿಸ್ಲತ್ತದ ಇಲ್ಲಿಂದ. ಸೊ ಭಾರಿ ಅದ ಬ್ರಿಡ್ಜ್ ಇದು. ಸಣ್ಣದ ಬ್ರಿಡ್ಜ್ ಅಂದ್ರೆ ಇಲ್ಲಿಂದ ಏನಂತಾರೆ ನಮ್ಮದು ಎದುರು ಕಾಣೋ ಗುಡ್ಡ ನೋಡ್ರಿ ಎಷ್ಟು ಖತರ್ನಾಗ ಕಾಣಿಸ್ತದ. ಜೂಮ್ ಔಟ್ನಾಗ ನಾವು ಹೋಗ್ಲತ್ತೀವಿ, ಜೂಮಿಂದಾಗ ಅದು ಅಲ್ಲತ್ತಂಗೆ ಕಾಣಿಸ್ತದ. ಸೊ ಮಸ್ತ್ ಇತ್ತು ಅದು ಪ್ಲೇಸು. ಅದಕ್ಕೆ ಗಾಡಿ ಸೈಡ್ ಹಾಕ್ಕೊಂಡು ಮತ್ತು ಬ್ಯಾಟ್ರಿ ತೆಗೆದು ಬ್ಯಾಟ್ರಿ ಹಾಕಿ ಮತ್ತು ಅದೊಂದು ವಿಡಿಯೋ ಬರೆಯಬೇಕು ಕಂಪಲ್ಸರಿ ಅಂತೇಳಿ ಇಷ್ಟ ಆಯಿತು. ಹಂಗಾಗಿ ಒಂದೊಂದು ಸರಿ ಇಷ್ಟ ಆದಾಗ ಹೆಂಗತ್ತ ಅಂತಂದ್ರೆ ಅದು ಮಾಡಬೇಕೇ, ವಿಡಿಯೋ ಕಂಪಲ್ಸರಿ ಮಾಡಿ ತೋರಿಸ್ಬೇಕೆ ಅಂತೇಳಿ ಅನ್ನಿಸ್ತದ. ಹಂಗಾಗಿ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡ್ರೆ ಪರವಾಗಿಲ್ಲ ಅಂತ ನಿಂದ್ರಿಸ್ಬೇಕಾಗ್ತದ. ಸೊ ನಂದು ವ್ಲಾಗ ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ವೇರಿಯೇಷನ್ ಅನ್ನಿಸ್ತಿರ್ತದೆ. ಸ್ಕ್ರೀನ್ ಬ್ರೈಟ್ನೆಸ್ ಒಂದು ಜರ ಕಮ್ಮಿ ಹೆಚ್ಚು ಆಗ್ತಿರ್ತದೆ. ಇದು ನೋಡಿನೇ ನಿಮ್ಗೆ ಅರ್ಧ ಗೊತ್ತಾಗಿರ್ತದೆ ನಂದು ಇಲ್ಲಿ ಕ್ಲೈಮೇಟ್ ಹೆಂಗದ ಅಂತ ಹೇಳ್ಕೇಸಿಂದ. ಸೊ ಫುಲ್ ಕತ್ಲಾದಂಗೆ ಆಗ್ಬಿಟ್ಟದ. ಇನ್ನೂ ಟೈಮ್ 1:30 ಆಲತ್ತ ನಂಬಲ್ಲಿ. ಈ ಟೈಮಿಗೆ ಬಿಸಿಲು ನಾಯಿ ಹೊಡ್ದಂಗೆ ಹೊಡಿತಿರ್ತದೆ ನಂಬಲ್ಲಿ ಈ ಟೈಮಿಗೆ. ಈಗ ನೋಡ್ರಿ ಈಗ ಹೆಂಗೆ ಬಂದು ನಿಂತಾನೆ ಇಲ್ಲಿ. ಅದಕ್ಕೆ ಗಾಡಿ ಸ್ಪೀಡ್ ತೊಗೊಂಬಂದ್ರೆ ಇಂಥ ಜಾಗದಾಗ ಹೊಡೆದು ಬಿಡ್ತೀವಿ ಟಪ್ಪ ಅಂತೇಳಿ. ನಾವೇ ಕರೆಕ್ಟ್ ರೂಟಿಗೆ ಹೊಂಟೀವಿ ನಡೀತದ ಅಂತ ಹೋಗ್ಬಾರ್ದು. ಬಟ್ ಎದುರೂ ರಾಂಗ್ ರೂಟಿಗೆ ಬರೋದಿದ್ದಂದ್ರೆ ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್ ರೂಟ್ನಾಗಿದ್ರೂ ಒಂದು ಜರ ಸ್ಲೋ ಮೇಂಟೈನ್ ಮಾಡಿದ್ರೆ ಒಳ್ಳೆಯದು. ಸೊ ಇದೊಂದು ಹೊಸ ಎಕ್ಸ್ಪೀರಿಯೆನ್ಸೇ ನಮ್ಗೆ. ಯಾಕಂತಂದ್ರೆ ಈ ಥರ ರೋಡ್ಗಳು, ಈ ಥರ ಕ್ಲೈಮೇಟಿಗೆ ನಾವು ಎಂದೂ ಓಡಿಸಿಲ್ಲ. ಬಟ್ ರೋಡ್ಗಿಂತ ಜಾಸ್ತಿ ಅದು ಏನಂತಾರೆ ನಮ್ಮ ಕಡೆ ಪೆಟ್ರೋಲ್ ಪಂಪ್ಗಳಿಗೆ ಹಾಕ್ತಾರೆ ಅವೆಲ್ಲ, ಅವು ಏನಂತಾರೆ ಇವು ಪೀಸ್ ಸಿಮೆಂಟಿಂದು ಇದು ಇರ್ತಾವಲ್ಲ, ಆ ಥರ ರೋಡ್ಗಳೇ ಜಾಸ್ತಿ ಅವು ಇಲ್ಲಿ. ಸೊ ನಮ್ಗೆ ಇಂಥ ಕ್ಲೈಮೇಟಿಗೆ ಸೆಟ್ ಆಗೋಲ್ಲ. ನನಗೆ ಯಾವಾಗೋ ಗೊತ್ತದ. ನಾವೆಲ್ಲ ಬಿಸಿಲ್ನಾಗಿರೋ ಮಂದಿ ಇಂಥ ಕಡೆಗೆ ಸೆಟ್ ಆಗಲ್ಲೇ ಅಂತ ತಿಳ್ಕೊರಿ ನೀವು. ಏನೋ ಎಂಜಾಯ್ ಮಾಡ್ಲಿಕ್ಕೆ ಬಂದು 1-2 ದಿನ ಇದ್ದು ಹೋಗ್ತೀನಿ ಅಂದ್ರೆ ನಡೀತದ. ನೀ ಕಂಟಿನ್ಯೂ ಇಲ್ಲೇ ಇರ್ತೀನಿ, ಇಲ್ಲೇ ಸೆಟ್ಲ್ ಆಗ್ತೀನಿ ಅಂತ ಬಂದ್ರೆ ವಾರಕ್ಕೊಂದು ಸರಿ 15 ದಿನಕ್ಕೊಂದು ಸರಿ ನಮ್ಮ ಊರಿಗೆ ಹೋಗಿ ದವಾಖಾನೆ ತೋರ್ಸ್ಕೊಂಡು ಬರ್ಬೇಕಾಗ್ತದೆ. ಅಂದ್ರೆ ಇಲ್ಲಿರೋ ಜನ ಹೆಂಗಿರ್ತದೆ ಅಂದ್ರೆ ಇಲ್ಲಿ ಕ್ಲೈಮೇಟಿಗೆ ಸೆಟ್ ಆಗಿರ್ತಾರೆ ಆಲ್ರೆಡಿ. ನಾವು ನಮ್ಮ ಕಡೆಗೆ ಹೆಂಗೆ ನಮ್ಮ ಕ್ಲೈಮೇಟಿಗೆ ಸೆಟ್ ಆಗಿರ್ತೀವಿ ಆ ಟೈಪ್ ಇಲ್ಲಿ ಜನಗಳು ಇಲ್ಲಿಂದ ಕ್ಲೈಮೇಟಿಗೆ ಸೆಟ್ ಆಗಿರ್ತಾರೆ ಅಷ್ಟೇ. ಇಲ್ಲಿ ಹಂಗಂತ ಇಲ್ಲಿ ಯಾರೂ ಬದುಕಲೆ ಅಂತಲ್ಲ, ಎಲ್ಲರೂ ನಾವು ಹುಟ್ಟುತ್ತಾನೆ ಅಂಥ ಕ್ಲೈಮೇಟ್ನ ಬೆಳೆದಿರ್ತೀವಿ. ಬಟ್ ಇಲ್ಲಿನ ಜನಗಳು ಹೆಂಗಿರ್ತಾವೆ ಅಂದ್ರೆ ಇಲ್ಲಿ ಹುಟ್ಟುತ್ತಾನೆ ಇವ್ರ ಕ್ಲೈಮೇಟಿಗೆ ಇವ್ರು ಬೆಳೆದಿರ್ತಾರೆ. ಸೊ ಹಂಗಾಗಿ ನಮ್ಮ ಬಿಸಿಲೂ ಇವ್ರಿಗೆ ಬರ್ತಿರಲ್ಲ. ಸೊ ಅದೂ ಒಂದಿದು. ನಾವು ಬಿಸಿಲ್ನಾಗೆ ಇರಬೇಕು, ಈ ಕ್ಲೈಮೇಟಿಗೆ ಹೊಂದ್ಕೊಂಡವರು ಇದೇ ಕ್ಲೈಮೇಟ್ನಾಗೆ ಇರಬೇಕು ಅಷ್ಟೇ. ಬಿಡ್ರಿ ನಾ ಹಾಕೋತೀನಿ ಅಲ್ಲಿ ಮ್ಯಾಲೆ ಬಿದ್ದ ನೋಡ್ರಿ. ಸೊ ಮಳೆ ಜಾಸ್ತಿ ಆಯಿತು, ಹಂಗಾಗಿ ಇಲ್ಲಿ ಒಂದು ಜರ ನಮ್ಮ ರೈನ್ ಕೋಟ್ ಹಾಕೊಂಬಂತ ಹೇಳ್ಕೇಸಿ ನಿಂದ್ರಿಸಿ ಗಾಡಿ. ಅಷ್ಟೊತ್ತನ ಸ್ಲೋನೇ ಇತ್ತು. ಆಮೇಲೆ ಇದು ಝೀಲ್ ಕಂಪ್ನಿದು ಅಂತೇಳಿ ನಂದು ರೈನ್ ಕೋಟು ಫಸ್ಟ್ ಟೈಮ್ ಹಾಕೊಳತ್ತಿನ. ಇದು ನಾನು ತೊಗೊಂಡ್ಮೇಲೆ ಫಸ್ಟ್ ಟೈಮ್ ಇದನ್ನು ಹಾಕ್ಕೊಡೋದು. ಸೊ ಗಾಡಿಗೆ ಒಂದು ಜರ ಚೈನ್ ಲೂಬ್ನು ಮಾಡಮು. ಭಾಳ ಕಿಲೋಮೀಟ್ರ್ ಆಯ್ತು ಈಗ ಆಲ್ರೆಡಿ. ಇದೇ ಥರ ಇದು ರೋಡ್ ನಾ ಹೇಳಿದ್ನಲ್ಲ ಸಿಮೆಂಟಿನ ಪೀಸ್ ಅಂತ, ಇವೇ ಪೀಸ್ಗಳೇ ರೋಡ್ ಫುಲ್ ರೋಡ್ ಅದೇ ಪೀಸ್ಲಿಂತ ಇತ್ತು. ಏನು ಗೊತ್ತೇ ಆಗಲ್ಲ ಇದಿಲ್ಲಿ. ಮಳೆನೂ ಗೊತ್ತಾಗಲ್ಲ ಇದೆ, ಚಳಿನೂ ಗೊತ್ತಾಗಲ್ಲ ಇದೆ, ಬಿಸಿಲೂ ಗೊತ್ತಾಗಲ್ಲ ಸುಡುಗಾಡಿಲ್ಲ. ಮಲ್ಲೊಳಗೆ ಭಾಳ ಕಾನ್ಫಿಡೆಂಟ್ ಮಳೆ ಬರಲ್ಲ ಅಂತೇಳಿ ಅವರು ರೇನ್ದು ಕವರ್ ಹಾಕೋಲ್ಲ. ಸೊ ನಾ ಎಲ್ಲ ಹಾಕೊಂಡು ಹೊಂಟೀನಿ ಸುಮ್ಮನೆ ಬೇಗ ನಿಂದ್ರಿಸೋದು ತಲೆ ಖರಾಬ್ ಆಯ್ತು ನಮ್ಮ. ಸೊ ಈಗ ಒಂದು ಜರ ಬಿಸಿಲು ಬಂದ್ರೆ ನನಗೆ ಏನು ಅನ್ಸಲ್ಲ. ನನಗೆ ಡಲ್ ಬೀಳ್ಬಾರ್ದು. ಡಲ್ ಬಿತ್ತಂದ್ರೆ ತಲೆ ಖರಾಬ್ ನಿದ್ದೆ ಬಂದಂಗೆ ಆಗ್ತದೆ. ಬಿಸಿಲಿದ್ರೂ ಆಗ್ತದ, ಹೆವಿ ಬಿಸಿಲಿದ್ರೆ. ಹಿಂಗಿದ್ರೆ ಏನೋ ಅನ್ಸಲ್ಲ, ಹಿಂಗಿದ್ರೆ ಆರಾಮ್ ಹೋಗ್ಬೋದು. ಹಿಂಗೆ ಈಗ ಆರಾಮ್ ಮಳೆ ಎಷ್ಟರ ಬರಲಿ ಆರಾಮ್ ಹೋಗ್ಬೋದು. ಈಗ ನನ್ನ ಫೋನಿಗೆ ಒಂದು ಯಾವ್ದಾರ ಪ್ಲಾಸ್ಟಿಕ್ ಹಾಕ್ಬೇಕು, ಅದೊಂದು ಇನ್ನೂ ಏನಂತಾರೆ ವಾಟರ್ ಪ್ರೂಫ್ ಆಗಿಲ್ಲ.
ನಾ ವಾಟರ್ ಪ್ರೂಫ್ ಆಗೀನಿ, ನಂದು ಲಗೇಜ್ ಎಲ್ಲ ವಾಟರ್ ಪ್ರೂಫ್ ಆಗ್ಯದ, ಬಟ್ ನನ್ನ ಫೋನ್ ಆಗಿಲ್ಲ. ಸೊ ಇದು ಯಾವ ಊರು ಅಂತ ಗೊತ್ತಿಲ್ಲ. ಇಲ್ಲಿ ಒಂದು ಸಿಗ್ನಲ್ನ ನಿಂತಿದ್ದೆವು. ಸೊ ಇಲ್ಲಿಂದ ಇನ್ನು 110 ಕಿಲೋಮೀಟ್ರ್ ಶಬರಿಮಲೆ. ಇಲ್ಲೆಲ್ಲರ ಊಟಕ್ಕೆ ಹಾಕ್ಕೊಂಡು ಗಾಡಿ ಒಂದು ಜರ ಊಟ ಗಿಟ ಮಾಡಿ ಆಮೇಲೆ ಆರಾಮಾಗಿ ಬಿಡಮಂತೇಳಿ. ಈಗ ಆಲ್ರೆಡಿ ನಿಯರ್ ಬೈ ಒಂದು 90 ಕಿಲೋಮೀಟ್ರ್ ಬಂದೀವಿ. ಇದು ಯಾವ್ರು ಗೊತ್ತಿಲ್ಲ, ಬಟ್ ಅಲ್ಲಿಂದ ನೋಡ್ಕೊತ ಹೊಂಟೀವಿ. ರೆಸ್ಟೋರೆಂಟು, ಹೋಟೆಲು ಎಲ್ಲ ಕ್ಲೋಸ್ ಅವ. ಏನು ಇವತ್ತು ಈ ವಾರ ಬಂದಾದಾಗ ಶನಿವಾರ ಗೊತ್ತಿಲ್ಲ, ಬಟ್ ಎಲ್ಲ ಹೋಟೆಲ್ಗಳು, ದುಕಾನ್ಗಳು, ಎಲ್ಲ ಶಾಪ್ಗಳು ಕ್ಲೋಸ್ ಅವ. ಇಲ್ಲಿ ಒಂದು ಸ್ವಲ್ಪ ತೆರೆದವ ಅಂತ ಅನ್ನಿಸ್ತದ. ಹೋಟೆಲ್ ಹುಡುಕಾಳತ್ತಿ ಊಟ ಏನಾರ ಮಾಡೋಣ ಅಂತೇಳಿ. ಹೋಟೆಲ್ ಸಿಗ್ಲಾಕ ಇರಲ್ಲ, ಎಲ್ಲ ಕ್ಲೋಸ್. ಇಲ್ಲೊಂದ್ಸರ ಊಟ ಮಾಡೋಣ ನಿಂದಿರ್ಸಿ, ಬಟ್ ಇಲ್ಲಿ ಊಟ ಸಿಗೋಲ್ಲ. ಏನಾರ ಸ್ನ್ಯಾಕ್ಸ್ ತಿಂದೆ ಹೋಗ್ಬೇಕು. ಟೋಟಲಿ ಬಂದೇ ಅದು. ಅಲ್ಲಿ ಹಿಡಿದು ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಎಲ್ಲ ಬಂದೇ ಅವ. ಸೊ ಈ ಊರ ಹೆಸರು ಕೊಲ್ಲಾಪಲ್ಲಿ ಅಂತ ನೋಡ್ರಿ, ಅಲ್ಲಿ ಬೋರ್ಡ್ ಅದ. ಕೊಲ್ಲಾಪಲ್ಲಿದಾಗಿದ್ದೀವಿ ಸದ್ಯಕ್ಕೆ, ಹೈವೇ ಅದಿದು. ಸೊ ನೋಡಮ್ರಿ ಇಲ್ಲಿ ಏನೇನು ಸಿಗ್ತದ. ಒಂದು ಜರ ಒಟ್ಟಿಗೆ ಹಾಯ್ಕೊಂಡು ಇಲ್ಲಿಂದ ಬಿಡ್ತೀವಿ ಮತ್ತು. ಸೊ ಇಲ್ಲೊಂದು ಜರ ನಾಷ್ಟ ಮಾಡಿಕೊಂಡು ಈಗ ಇಲ್ಲಿಂದ ಮತ್ತೆ ಬಿಡ್ಲತ್ತೀವಿ ನಾವು. ಇನ್ಸ್ಟಾಗ್ರಾಮ್ನ ಅದ್ರಾಗ ರೀಲ್ಸ್ ನೋಡಿದಾಗ ಅನ್ನಿಸ್ತೈತಿ ಹಿಂಗೆ ಎಲ್ಲ ರೋಡ್ಗಳು ಹಿಂಗೆ ಇರ್ತಾವೇನೋ. ಜಾಸ್ತಿ ಕೇರಳದವರು ಇಂಥವೇ ಹಾಕ್ಸ್ತಾರೆ, ಇಂಥವೇ ಹಾಕ್ತಾರೆ ವಿಡಿಯೋಗಳು ಅಂತಂದು ಅನ್ಕೋತಿದ್ದೆ. ನೋಡಿರಿ ಎರಡೂ ಸೈಡ್ ಏನು ಗಾಡಿಗಳು ಕಾಣತ್ತಾವೆ, ಕಾಂಪೌಂಡ್ ಟೈಪು. ಸೊ ಹಿಂಗೆ ಇರ್ತಾವೆ ಭಾಳಷ್ಟು ಇನ್ಸ್ಟಾಗ್ರಾಮ್ನಾಗ ರೀಲ್ಸ್ ನೋಡಿದಾಗ. ಬೈಕಿಂಗ್ ಬಗ್ಗೆ ಆಗಲಿ, ಇನ್ನೊಂದು ಯಾವುದೋ ಒಂದು ರೀಲ್ಸ್ ಬಗ್ಗೆ ಆಗಲಿ, ಈ ಟೈಪ್ ಕಾಂಪೌಂಡ್ಗಳು ಹತ್ತೇ ಇರ್ತಾವೆ ರೋಡಿಗೆ. ಸೊ ಹಿಂಗಿದ್ರೆ ನಮಗೆ ತಲೆ ಖರಾಬ್ ಆಗ್ತದೆ. ನಾವು ಹಿಂಗಿದ್ರೆ ಗಾಡಿ ನಡ್ಸ್ಲಿಕ್ಕೆ ಮನಸ್ಸೇ ಬರಲ್ಲ. ಉಸಿರಾಡ್ಲಕ್ಕೆ ಆಗಲ್ಲ ಹಿಂಗಿದ್ರೆ ನಮಗೆ. ಯಾಕಂದ್ರೆ ನಾವು ಗಾಡಿ ಆರಾಮ್ ಹೈವೇ ಮೇಲೆ ಹೊಂಟಿರ್ತೀವಿ, ಸಟ್ ಅಂತ ಹಿಂಗೆ ಟ್ರಾಫಿಕ್ ಬಂದ ಕೂಡಲೇ ಎದೆ ಹೊಡ್ದಂಗೆ ಆಗ್ತದೆ. ನಾವು ನೋಡ್ರಿ ಅಲ್ಲಿ ತನಕ ಫುಲ್ ಟ್ರಾಫಿಕ್. ಸೊ ಅಲ್ಲಿ ಯಾರೋ ತೀರ್ಕೊಂಡವ್ರು, ಹಂಗಾಕೇಶಿಂದ ಇಷ್ಟು ಗಾಡಿಗಳು ಹಚ್ಚಾರ. ಇಲ್ಲಿ ಯಾರೋ ದೊಡ್ಡ ಮನುಷ್ಯನೇ ಇರಬೇಕು. ಇಲ್ಲಿ ಯಾವುದಾದ್ರು ವೈಕುಂಠ ರಥದಾಗ ಬಾಡಿ ಹಾಕ್ಲತ್ತಾರ. ಸೊ ಅಷ್ಟು ಗಾಡಿಗಳು ನಿಂತಾವಲ್ಲಿ ಅದ್ರ ಸಲಿಂದೆ. ಯಾರೋ ದೊಡ್ಡ ಮನುಷ್ಯನೇ ಇರ್ತಾನ ಅವನು. अभी पार्सल देने को गए समझे तो? हाँ नहीं, गांव घूमने जाते हम। गाँव घूमने जाते। हाँ गाड़ी के ऊपर अभी पार्सल डिलीवरी करने वाला सोचे तुम? हाँ नहीं, और उधर जाते हैं पार्सल। तुम्हारे पास ऐसे जाते हैं? राजस्थान ऐसे जाते हैं? ऐसा नहीं आता, थोड़ा छोटा गाड़ी आता है। हाँ हाँ हाँ, यूट्यूब इंस्टाग्राम पे वीडियो करते हैं हम। हाँ इसलिए बाइक पे घूमते हैं। डिलीवरी का नहीं है वो। कौन सा चैनल है आपका? SDR व्लॉग्स बोल के फ़ोन दो। इधर आए देखो, पूरे वीडियो हमारे से बाइक पे घूमे से है। राइडर? ಹಾಂ ರೈಡರೇ. ಆ ಹುಡುಗ ನಾವು ಡೆಲಿವರಿ ಬಾಯ್ಗಳು ಅಂತ ತಿಳ್ಕೊಳೋಣ. ಸೊ ಹಿಂಗೆ ನೋಡ್ರಿ ಎಲ್ಲ ಸಿಟಿಗಳದಾಗ ಅಲ್ಲಿ ಇಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ ಆಗಲಿ ಮತ್ತು ಬೇರೆ ಪೋರ್ಟರ್ ಗೀಟರ್ ಎಲ್ಲದಕ್ಕೂ ಒಂದೊಂದು ಸಿಟಿಗಳ್ದಾಗ ಬಾಕ್ಸ್ ಹಾಕ್ಕೊಂಡೆ ತಿರುಗಾಡ್ತಿರ್ತಾರೆ. ಹಂಗಾಗಿ ಅಷ್ಟೇ ತಿಳ್ಕೊಳ ನಾವು. ನನಗೆ ನಗು ಹೊಂಟಿತ್ತವ ಕೇಳೋ ಟೈಮಿಗೆ. ಯಾಕಂದ್ರೆ ಗೊತ್ತಿರಲ್ಲ ಭಾಳಷ್ಟು ಜನಕ್ಕೆ. ಇನ್ನೊಂದು ನಮ್ಮ ಕಡೆಗೆ ಹಂಗೆ ನಮಗೆ ಸರ್ವೆ ಮಾಡ್ರ ಅಂತ ಕೇಳಿದ್ರು ನನಗೆ. ಹಂಗೆ ಇಲ್ಲಿ ಹುಡುಗ ಡೆಲಿವರಿ ಕರ್ನೇ ಜಾರಕ್ಕೆ ಅಂತಂದನು. ಕುछ ಸಾಮಾನು ಅಂತ ಏನಾರ ಸಾಮಾನು ಡೆಲಿವರಿ ಮಾಡ್ಲಾಕೋಲತ್ತೀರೇನಂತ. ಈ ಊರ ಹೆಸರು ಪೊಣಕ್ಕುಮ್ ಅಂತ ನೋಡ್ರಿ. ಪೊಣಕ್ಕುಮ್. ಲೆಫ್ಟಿಗೆ ಹೋದರೆ ನಾವು ಶಬರಿಮಲೆ ಹೋಗ್ತೀವಿ. ತಮಿಳು, ಮಲಯಾಳಂ, ಹಿಂದಿ, ಕನ್ನಡ, ಆಮೇಲೆ ಇಂಗ್ಲೀಷು ಎಲ್ಲದ್ರಾಗೂ ಹಾಕ್ಯಾರ. ಇದೇ ಒಂದು ಮಸ್ತ್ ಮಾಡ್ರ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗಲ್ಲ ಅಂತೇಳಿ ಹಾಕ್ಯಾರ ಅವರು. ಸೊ ಎಲ್ಲ ಕಡೆಲಿಂದನೂ ಬರ್ತಾರೆ ಜನಗಳು ಅಂಥೇಳಿ ಎಲ್ಲ ಭಾಷೆದಾಗ ಹಾಕ್ಯಾರ. ಸೊ ಇಲ್ಲಿಂದ ಇನ್ನು 33 ಕಿಲೋಮೀಟ್ರು ಫುಲ್ ಅಪ್ ಆ್ಯಂಡ್ ಡೌನ್ಸು. ಮಸ್ತ್ ಹೊಂಟದ ಜರ್ನಿ. ಗಾಡಿನೂ ಫುಲ್ ಸಾತ್ ಕೊಡ್ಲತ್ತದ. ಅಪ್ ಆ್ಯಂಡ್ ಡೌನ್ಸ್ ಇದ್ರೆ ಏನು ಟೆನ್ಷನ್ ಇಲ್ಲ ನಮ್ಮ ಗಾಡಿಗೆ, ಆರಾಮಾಗಿ ಹೋಗ್ತದೆ. ಆಫ್ ರೋಡಿಂಗ್ ಬೈಕ್ ಇದ್ದ ಸಲಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ನೋಡ್ರಿ ಮ್ಯಾಲೆ ಎಷ್ಟು ಭಾರಿ ಕಾಣತ್ತದ. ಡೌನಿಗೆ ಇರ್ತಾವೆ ಊರುಗಳು ಫುಲ್. ಸೂರ್ಯ ನನಗನ್ಸೋ ಮಟ್ಟಿಗೆ ಒಂದು 2-3 ತಾಸು 2 ತಾಸು ಇರ್ತಾನೋ ಇಲ್ಲ ಇಲ್ಲಿ. ನಂಬಲ್ಲಿ ಸ್ಟಾರ್ಟಿಂಗ್ ಹಿಡ್ದು ಎಂಡಿಂಗ್ ತನಕ ಸೂರ್ಯ ಇರ್ತಾನ. ಇಲ್ಲೆಲ್ಲ ಒಂದು 6-7ಕ್ಕೆ ಕತ್ಲಾಗಂಗೆ ಕಾಣಿಸ್ತದ. ಹಾಂ ರೀ, ಎಲ್ರಿ? ಹಾಂ ನಡ್ರಿ, ಹಾಂ ನಡ್ರಿ. ಸೊ ತೆಳಗೆ ಹೋಗ್ಮಲತ್ತಾರ ಫೋಟೋ ತೆಕ್ಕೊಳಕ್ಕೆ. ತೆಳಗೆ ಗಾಡಿ ಹೋಗಂಗೆ ಕಾಣಿಸ್ತದೆ ಬ್ರಿಡ್ಜ್ ಮೇಲೆ. ಇದ್ರ ಮೇಲಿಂದ ಹೋಗ್ತೀರ ಫಸ್ಟಿಗೆ? ಹಾಂ
ಮಸ್ತ್ ಅದಿಲ್ಲ ಪ್ಲೇಸು. ಒಂದು ಜರ ನಿಂತು ಫೋಟೋಶೂಟ್ ಅದು ಮಾಡ್ಕೊಂಡು ಹೋಗ್ಬಂದು ನಿಂತೀವಿ. ಭಾರಿ ಅವು ನೀರು ಗೀರೆಲ್ಲ ಮಸ್ತ್ ಹೊಂಟದ. ಅದು ಮೇ ಬಿ ಹಳೆ ಬ್ರಿಡ್ಜ್ ಏನಾರ ಇರ್ಬೋದೇನದು. ಹಿಂಗೆ ನಾವು ಹೋಗ್ತಿರೇನು ಮೊದಲು ಗೊತ್ತಿಲ್ಲ. ಅದಂತೂ ಹೊಸ ಬ್ರಿಡ್ಜ್ ಅದು 100%. ಆಮೇಲೆ ಇದು ಹಳೆ ಬ್ರಿಡ್ಜೇ ಅನ್ನಿಸ್ತದೆ ನನಗೆ ಅನ್ಸೋಮಟ್ಟಿಗೆ. ಯಾಕಂದ್ರೆ ಇಲ್ಲೆಲ್ಲ ಆಲ್ರೆಡಿ ಒಂದು ಸಿಗ್ನಲ್ ಬೋರ್ಡು ಆಮೇಲೆ ಅದೆಲ್ಲ ಅದಲ್ಲಿ ಹಳೆ ಬ್ರಿಡ್ಜೇ ಅನ್ನಿಸ್ತದೆ ಇದು. ಸೊ ಮಸ್ತ್ ಅದಿಲ್ಲಿ. ಹಂಗಾಗಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಹೋಗ್ತೀವಿ ಇಲ್ಲಿ. A few moments later. ಈಗ ಇಲ್ಲಿಂದ ಬಿಡ್ಲತ್ತೀವಿ. ಸೊ ಈಗೇನದು ತೆಳಗಿತ್ತಲ್ಲ ನದಿ, ಅದು ಪಂಪಾ ನದಿ ಅಂತೇಳಿ. ಸೊ ಅದ್ರ ಬಾಜುಲಿಂತೆ ರೂಟ್ ಹೋಲತ್ತದ. ಶಬರಿಮಲೆದಾಗೂ ಪಂಪಾ ನದಿ ಹಂಗೆ ಕಂಟಿನ್ಯೂ ಅದ. ಸೊ ಹಂಗಾಗಿ ಅಲ್ಲಿ ಹೋದ್ಮೇಲೆ ಪಂಪಾ ನದಿದಾಗ ಮುಳುಗಿ ಆಮೇಲೆ ಶಬರಿಮಲೆಗೆ ಹೋಗಮ್ಮಂತ ಹೇಳ್ಯಾರ ಮಲೋಣ. ಸೊ ಹಂಗಾಗಿ ಹೊಂಟಿವಿ ಈಗ. ಆಯ್ತು, ಇವತ್ತು ಇಲ್ಲೇ ಆಗ್ತದೆ ನನಗನ್ಸೋ ಮಟ್ಟಿಗೆ. ಅನ್ನಿಸ್ಲಕ್ಕೆ ಏನೂ ಇಲ್ಲ, ಇವತ್ತು ಇಲ್ಲೇ ಆಗ್ತದೆ ಹೆಂಗಿದ್ರು 100%. 5:18 ಆಗ್ಯದ. ನಾವು ಹೋಗೋ ತನಕ 6 ಆಗ್ತದೆ ಆಲ್ಮೋಸ್ಟ್. 6 ಗಂಟೆ ಆದ್ರೆ ಇನ್ನು ಅಲ್ಲಿಂದ ಮ್ಯಾಲೆ ನಡಿಬೇಕಂತ. ಅಲ್ಲಿ ನಡ್ಕೊಂಡು ಹೋದ್ಮೇಲೆ ಅಲ್ಲೇ ಮೇಲೆ ಸ್ಟೇ ಮಾಡಮ್ಮಂತ ಹೇಳ್ಯಾರ ಮಲೋಣ. ಮತ್ತೆ ಕೆಳಗೆ ಬರಮ್ಮ ಅಂತೇಳಿ. ನೈಟ್ ಅಂತೂ ಜರ್ನಿ ಮಾಡಲ್ಲ. ಇಲ್ಲಿ ಕ್ಲೈಮೇಟ್ ಎಲ್ಲ ಮೊದಲೇ ಮಳೆ ಬರಪ್ಲೆ ಆದ. ಸೊ ಹಂಗಾಗಿ ಏನು ನೈಟ್ ಜರ್ನಿ ಮಾಡಲ್ಲ. ಹೋಗಿ ಸೀದಾ ಸ್ಟೇ ಆಗಿ ಅಲ್ಲೇ ರೂಮ್ನಾಗಿದ್ದು ಮತ್ತು ನಾಳೆ ಮುಂಜಾನೆ ರಿಟರ್ನ್ ಆಗ್ತೀವಿ ಅನ್ಕೋತೀನಿ. ಸೊ ಈಗ ನಾವು ಸೀದಾ ಶಬರಿಮಲೆ ಹೋಗಿ ಸಿಗ್ತೀನಿ ನಿಮ್ಗೆ. ಅಲ್ಲಿ ಫಸ್ಟ್ ಎಲ್ಲಿ ಗಾಡಿ ಪಾರ್ಕ್ ಮಾಡಬೇಕು ನೋಡಬೇಕು. ಗಾಡಿಗಳೆಲ್ಲ ತೆಳಗೆ ಪಾರ್ಕ್ ಮಾಡಬೇಕಂತ. ತೆಳಗೆ ಪಾರ್ಕ್ ಮಾಡಿ ಮ್ಯಾಲೆ ಹೋಗಿ ಅಲ್ಲಿ ಇರ್ಬೇಕಂತ. ಸೊ ಒಂದು ಸ್ವಲ್ಪ ನನಗೆ ಯಾಕೋ ಡೌಟೇ ಹೊಂಟದ ಅದು ತೆಳಗೆ ಪಾರ್ಕ್ ಮಾಡೋದು. ಅಂದರೆ ತೆಳಗೆ ಎಲ್ಲರೂ ಒಂದು ಕಡೆಗೆ ಹೇಳಿ ಕರೆಕ್ಟ್ ಜೆನ್ಯೂನ್ ಪರ್ಸನ್ ಬಲ್ಲಿ ಹೋಗಿ ಪಾರ್ಕ್ ಮಾಡಬೇಕು. ಇಲ್ಲಾಂದ್ರೆ ಮ್ಯಾಲಂತೂ ಒಯ್ಲಿಕ್ಕೆ ಆಗಲ್ಲ 100%. ಯಾರೂ ಮ್ಯಾಲೆ ಏನೂ ಒಯ್ಯಲೇ ಈಗ ವೆಹಿಕಲ್ಸ್ಗಳು ಅಂತ ಹೇಳ್ಯಾರ ಮಲೋಣ. ಸೊ ನಡ್ಕೊಂಡು ಹೋಗೋದೇ ಎಲ್ಲ ಯಾರು ಬಂದರೂ ನಡ್ಕೊಂಡೇ ಹೋಗ್ಬೇಕಂತ ಅಲ್ಲಿ. ನೋಡಮ್ರಿ ಅಲ್ಲಿ ಹೋದ್ಮೇಲೆ ಪಾರ್ಕಿಂಗ್ ಹೆಂಗೆ ಸಿಗ್ತದೆ ಏನಿಲ್ಲ ಎಲ್ಲ ತೋರಿಸ್ತೀನಿ ಅಂತ ನಿಮ್ಗೆ. ಬರ್ರಿ ಹೋಗಮ್ಮ. ಸೊ ಮುಂದೆ ರೂಟ್ ನೋಡ್ರಿ ಹೆಂಗದ. ಫುಲ್ ಬೆಂಡ್ಸ್, ಫುಲ್ ಕರ್ವ್ ಅದ. ಸೊ ಅದಕ್ಕೆ ಎಷ್ಟು 23 ಕಿಲೋಮೀಟ್ರಿಗೆ 38 ನಿಮಿಷ ತೋರಿಸ್ಲತ್ತದ. ರೋಡ್ಗಳು ಹಿಂಗಿದ್ದಾಗ ಲೇಟ್ ಆಗ್ತದೆ ಅಂತೇಳಿ ತೋರಿಸ್ತದೆ ಆ ಟೈಪು. ಹಾಂ, ಈ ಸೌಂಡ್ ನೋಡ್ರಿ ಹೆಂಗೆ ಹೊಂಟವು ಇಲ್ಲಿ ಇದ್ರದ್ದು ಹುಳಗಳದು. ಬರೀ ಫುಲ್ ಫಾಗ್ ತುಂಬ್ಯದ. ಅಲ್ಲಿ ಮ್ಯಾಲೆ ಫುಲ್ ಫಾಗು. ಆಮೇಲೆ ಈ ಸೈಡ್ ಅಂತೂ ಫುಲ್ ಮಂಜು ಬಿದ್ದ ಅಂತ ತಿಳ್ಕೊರಿ. ಎಲ್ಲ ಕಡೆಗೆ ಫಾಗು. ಈ ರೋಡ್ ಮೇಲೂ ಮಂಜು ಬಿದ್ದು ಕ್ಲಿಯರ್ ಆಗಿ ಕಾಣಿಸ್ಲತ್ತದ. ಬಟ್ ಈ ಕ್ಯಾಮ್ರಾದಾಗ ಕಾಣಿಸ್ಲತ್ತದಲ್ಲ ಗೊತ್ತಿಲ್ಲ. ನಾವು ಮುನ್ನಾರ್ದಾಗೆ ಹಂಗೆ ಅಂದ್ಕೊಂಡಿದ್ದೆವು. ಬಟ್ ಇಲ್ಲಿ ಈಗೇ ಚಳಿ ಅದ. ರಾತ್ರಿ ಹಂಗಾದ ಗೊತ್ತಿಲ್ಲ. ನಾವು ಹೊಚ್ಕೊಳಕ್ಕೆ ತಂದಿಲ್ಲ, ಏನೂ ಇಲ್ಲ. ಬಟ್ ನೋಡಬೇಕು. ಮ್ಯಾಲೆ ಏನು ಕ್ಯಾರಿ ಮಾಡೋಪ್ಲೇನೂ ಇಲ್ಲ ಅಂತ. ಒಂದು ಯಾವ್ದಾರ ಸಣ್ಣ ಬ್ಯಾಗ್ ಒಯ್ದ್ರಾಯ್ತು ಅಂತೇಳಿ ಅಂದ್ಕೊಂಡಿವಿ. ಇಂಥ ಕಾಡ್ನಾಗೂ ರೋಡ್ ಮಾಡ್ರಿ ಅಂದ್ರೆ ಫಸ್ಟ್ ಟೈಮ್ ರೋಡ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಆಗಿರ್ಬೇಕಂತ. ಎಲ್ಲ ಕಾಡು ಕಡ್ದೇ ರೋಡ್ ಮಾಡಿರ್ತಾರೆ ಆಲ್ಮೋಸ್ಟ್ ಆಲು. ಸೊ ಅದೇ ಫಸ್ಟ್ ಟೈಮು ರೋಡ್ ಮಾಡ್ಬೇಕಾದ್ರೆ ಯಾವ ಲೆವೆಲ್ಲಿಗೆ ಕಷ್ಟ ಆಗಿರ್ಬೋದು ರೋಡ್ ಮಾಡೋರಿಗೆ. ನಡ್ಕೊಂಡು ಹೋಗಿರ್ತಾರ ಫಸ್ಟು. ವೆಹಿಕಲ್ಸ್ ಅಂತೂ ಯಾವ ಬಂದಿರಲ್ಲ. ಆಮೇಲೆ ನಿಮ್ಗೆ ಇಲ್ಲಿ ಏನಂತಾರೆ ಯಾವುದೇ ರೀತಿ ಸ್ಪೆಷಾಲಿಟಿ ಇರ್ತಿರ್ಲಿಲ್ಲ ಆ ಟೈಮ್ನಾಗ. ಯಾಕಂದ್ರೆ ಇದು ಈಗಿಂದ ಕಥೆಯಲ್ಲಿದು ರೋಡಿಂದು ಭಾಳ ಹಳೇ ಜಮಾನದಾಗ ಮಾಡಿದ್ದು ರೋಡ್. ಫಸ್ಟು ಇದು ರೋಡ್ ಹೊಸದು ಹಾಕಿರ್ತಾರೆ ಅಷ್ಟೇ. ಬಟ್ ರೋಡು ಮಾಡೋ ಸಲಿಂದ ಫಸ್ಟ್ ಮ್ಯಾಪ್ ಹಾಕಿ ಕಂಡಿಡ್ದು ಏನು ರೋಡ್ ಮಾಡಿರ್ತಾರಲ್ಲ ಅವ್ರದ್ದು ಮಾತಾಡತ್ತಿನ. ಬಟ್ ಭಾಳ ಅಂದ್ರೆ ಭಾಳ ಕಷ್ಟಪಟ್ಟಿರ್ತಾರೆ. ಅಲ್ಲಿಂದ ಇಲ್ಲಿಗೆ ರೋಡ್ ಮಾಡ್ಬೇಕಂದ್ರೆ ಸುಮ್ಮನಲ್ಲ. ಅದು ಕಾಡ್ನಾಗ ಮಾಡೋದು ಹೇಳತ್ತಿನ ನಡೀತದ. ಊರು ಸೈಡು ಸಿಟಿ ಸೈಡ್ ಮಾಡೋದು ಏನು ತಲೆಬೇನಿ ಅನ್ಸಲ್ಲ. ಬಟ್ ಇಂಥ ಕಡೆ ಮಾಡ್ಬೇಕಂದ್ರೆ ಕಾಡು ಪ್ರಾಣಿಗಳು ಇರ್ತಿದ್ವು ಆ ಟೈಮ್ನಾಗ. ಆಮೇಲೆ ಮನುಷ್ಯರು ಇಂಥ ಕಡೆಗೆ ಬಂದು ಕೆಲಸ ಮಾಡಿ ಮತ್ತೆ ವಾಪಸ್ ಹೋಗ್ಬೇಕಂತಂದ್ರೆ ಭಾಳ ಕಷ್ಟ ಇತ್ತು ಅನ್ನಿಸ್ತು ಆ ಟೈಮ್ನಾಗ. ಈಗೆಲ್ಲ ಅವಾಗಿನ ಟೈಮಿಗೆ ರೋಡ್ ಮಾಡಿರೋಂಥ ಆರಾಮಾಗಿ ಗಾಡಿಗಳು ತೊಗೊಂಡು ಇಲ್ಲಿ ತನಕ ಹೊಂಟಿವಿ. ಸೊ ಇಲ್ಲಿ ಗೊತ್ತಾಗ್ತಿರ್ತದೆ ನಿಮ್ಗೆ ಎಷ್ಟು ಮಂಜು ಅದ ಅಂತೇಳಿ ಇಲ್ಲಿ. ಸೊ ಅಲ್ಲಿ ನೋಡ್ರಿ ರೋಡ್ ಫುಲ್ ಕವರ್ ಮಾಡ್ಯದ ಮಂಜು. ಏನು ಫಾಗ್ ಟೋಟಲಿ ಅಲ್ಲಿ ಮಲೋಣ ಗಾಡಿ ಹೊಲತ್ತದ ಲೈಟ್ ಬೀಳತ್ತದ ಗೊತ್ತಾಗ್ಲತ್ತಿರ್ತದ. ಅಲ್ಲೆಲ್ಲ ಮ್ಯಾಲೆ ಫುಲ್ ಫಾಗ್ ಜಾಮ್ ಆಗ್ಯದ. ಫುಲ್ ಇದು ಮ್ಯಾಲೆ ಟಾಪ್ ಇದ್ರಾಗ ಬಂದಂಗೆ ನಾವು ಓಹೋ ಅಲ್ಲಿ ಕಾಣಿಸ್ತದ ನೋಡ್ರಿ. ಮೇನ್ ಅಂದ್ರೆ ವ್ಯೂ ಅಂದ್ರೆ ಅಲ್ಲಿ ಏನು ಕಾಣಿಸ್ತದಲ್ಲ ಫುಲ್ ಮ್ಯಾಲೆ ಫುಲ್ ಮಂಜಾಗ್ಯದ ಅಲ್ಲೆಲ್ಲ. ಅಲ್ಲಿ ಆ್ಯಕ್ಚುಲಿ ಗುಡ್ಡ ಅದ. ಅದು ಫುಲ್ಲು ಮಂಜೆಲ್ಲ ಕವರ್ ಮಾಡ್ಯದ ಗುಡ್ಡಕ್ಕೆ ಫುಲ್ಲು ಸುತ್ತ. ಈ ಸೈಡ್ನು ಅದೀಗ ಅಬ್ಬಾ. ಸೊ ಅಲ್ಲೊಂದು ಬಸ್ ಸ್ಟಾಪ್ ಇತ್ತು. ಮೇ ಬಿ ಅದು ಶಬರಿಮಲೆ ಬಸ್ ಸ್ಟಾಪ್ ಇದ್ದಂಗೆ ಕಾಣಿಸ್ತದ. ಸೊ ಅಲ್ಲಿಂದ ಫುಲ್ಲು ಲೈಟ್ ಹಾಕ್ಯಾರ ರೋಡಿಗೆ.
ಏನಂತಾರೆ ಬರೋರಿಗೆ ರಾತ್ರಿಗೆ ಪ್ರಾಬ್ಲಮ್ ಆಗ್ಬಾರ್ದು ಅಂತೇಳಿ ಆ ಬಸ್ ಸ್ಟಾಪ್ಲಿಂದ ಇಲ್ಲಿಗೆ 1-1.5 ಕಿಲೋಮೀಟ್ರ್ ಅದಷ್ಟೇ. ಲಾಕ್ ರೂಮ್ ಅಂತ ನೋಡ್ರಿ. ಎಲ್ಲಿ ಸ್ಟೇಟ್ ಈಗ ಸೊ ಇಲ್ಲಿ ಪೊಲೀಸ್ರಿಗೆ ಹೇಳತ್ತೀವಿ ಸ್ವಲ್ಪ ಲಗೇಜ್ ಇಳಿಸಿ ಬರ್ತೀವಿ ಅಂತೇಳಿ ಲಾಕ್ ರೂಮ್ ತಕ, ಬಟ್ ಬಿಡ್ತಾರಲ್ಲ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್. ಬಾಬಾ ಇಲ್ಲೇ ಸ್ನಾನ ಮಾಡಿ ಹೋಗ್ಬೇಕೇನಿಲ್ಲ ಈಗ. ಅದೇ ಪಂಪಾ ನದಿನೇ ಸೇಮ್. ನಾವು ಲಾಕ್ ರೂಮಿಗೆ ಹೊಂಟೀವಿ. ಸೊ ನೋಡಂಬರ್ರಿ ಏನೇನದ, ನನಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮು. ಸೊ ಇಲ್ಲೇ ಎಲ್ಲ ಸ್ನಾನ ಮಾಡಿ ಮೇಲೆ ಹೋಗಂಗೆ ಕಾಣಿಸ್ತಾರೆ ಎಲ್ಲರೂ. ಸೊ ಎಷ್ಟು ಜನ ನೋಡ್ರಿ ಇಲ್ಲಿ. ಸೊ ಇಲ್ಲೆಲ್ಲ ಪರೇಶಾನ್ದಾಗಾರ ಮಂದಿ. ಗಾಡಿ ಇಲ್ಲಿ ಪಾರ್ಕಿಂಗ್ ಮಾಡಕ್ಕೆ ಬಿಡಲ್ಲ ಅಂತ ಯಾರಿಗೂ. ಬಟ್ ನಿಮಗೆ ಹೆಂಗೆ ಬಿಟ್ರು ಅಂತ ಬಂದು ಕೇಳತ್ತಾರ ಪರ್ಮಿಷನ್ ಏನಾರ ತೊಗೊಂಬಂದ್ರೇನಂತೇಳಿ. ನಾವು ಸುಮ್ಮನೆ ಒಟ್ಟಾಗಿ ಬಿಟ್ಟು ಹಂಗೆ ಪರ್ಮಿಷನ್ ಕೊಟ್ರು ಅಂತೇಳಿ. ಸೊ ಇಲ್ಲಿಂದ ಲಗೇಜ್ ಖಾಲಿ ಮಾಡ್ಕೊಂಡು ಇಲ್ಲಿ ಲಾಕ್ ರೂಮ್ ಅಂತ ಕೊಡ್ತಾರಂತ. ಸೊ ಲಾಕ್ ರೂಮಿಗೆ ಹೋಗಿ ಇವೆಲ್ಲ ಇಟ್ಟು ಬರ್ಬೇಕಂತ ಸಾಮಾನುಗಳು. ಸೊ ಈಗ ಲಾಕ್ ರೂಮಿಗೆ ಹೊಂಟೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಪರೇಶಾನ್ದಾಗಾರ. ಇದು ನಿಮಗೆ ಪರ್ಮಿಷನ್ ಹೆಂಗೆ ಕೊಟ್ಟರು ಗಾಡಿ ಒಳಗೆ ಹೆಂಗೆ ತಂದಿರಿ ಅಂತೇಳಿ. ಸೊ ಅಲ್ಲೇ ಪೊಲೀಸರು ನಮಗೆ ಕೇಳಿದ್ರಲ್ಲ, ಅವರೇ ಬಿಟ್ಟರು ನಮಗೆ ಹೋಗ್ರಿ ಅಂತೇಳಿ. ಪೊಲೀಸರನ್ನ ಹಿಂಗಾರ ಫಸ್ಟು ವಿಡಿಯೋ ಚಾಲೋ ಅದೇನಂತ ಕೇಳಿದ್ರು, ಕೇಳಿ ಆಮೇಲೆ ಬಿಟ್ಟರು. ಎಲ್ಲಿಂದ ಬಂದಿರಿ ಏನಿಲ್ಲ ಅಂತ ಕೇಳಿದ್ರು. ಹಾಂ, ಯೂಟ್ಯೂಬ್. ಸೊ ಇದು ಲಾಕ್ ರೂಮ್ ಅಂತೇಳಿ ಇಲ್ಲಿ ಒಳಗೆಲ್ಲ ಲಾಕ್ ಮಾಡ್ಲಾಕ ರೂಮ್ನಾಗ ನಮ್ಮ ಸಾಮಾನೆಲ್ಲ ಇಲ್ಲಿ ಒಯ್ದಿಡ್ತಾರೆ. ಸೊ ರೂಮ್ನಾಗ ಒಯ್ದಿಟ್ಟು ನಮಗೊಂದು ಟೋಕನ್ ಕೊಡ್ತಾರೆ. ಆ ಟೋಕನ್ ತೊಗೊಂಡೋಗಿ ನಾಳೆಗೆ ಬಂದು ತೋರಿಸ್ತಾರೆ, ನಮ್ಮ ಸಾಮಾನು ರಿಟರ್ನ್ ಮಾಡ್ತಾರೆ. ಬರ್ಲಾತೀವಿ. ಟೋಟಲ್ ನಮ್ಮ 1 2 3 4 5 ಲಗೇಜ್ ಅವ. ಸೊ ಎರಡು ಹೆಲ್ಮೆಂಟು. ಸೊ 5 ಲಗೇಜ್ ಆಗ್ಯಾವ. 5 ಲಗೇಜಿಗೆ 350 ರೂಪಾಯಿ ಆಗ್ಯಾವ. ಸೊ 5+2 ಅಂದ್ರೆ 5 ಬ್ಯಾಗ್ 2 ಹೆಲ್ಮೆಟ್. ಸೊ ಇಲ್ಲಿ ನೋಡ್ರಿ ಲಗೇಜ್ ಇಡಕ್ಕೆ ಎಷ್ಟು ಮಂದಿ ನಿಂತಾರೆ. ಸೊ ಇಲ್ಲಿಂದ ಸ್ನಾನ ಮಾಡ್ಲಿಕ್ಕೆ ತಳಗ ನದಿಗೆ ಹೋಗ್ಬೇಕು. ಅದಾವ ಕತ್ತಲೆ ಆಯ್ತಲ್ಲ ರೀ. ನಾವು ಎಷ್ಟು ಬೆಳಗ್ಗೆ ಬಂದವು. ಒಂದು 10-15 ನಿಮಿಷ ಆಯ್ತು ಬಂದು ಕತ್ತಲೆ ಆಯ್ತು ಪೂರ. ಸೊ ನಮ್ಮ ಗಾಡಿಗಳು ಇಲ್ಲೇ ಪಾರ್ಕ್ ಮಾಡೀವಿ. ಭಾಳಷ್ಟು ಮಂದಿಗೆ ಪರೇಶಾನ್ದಾಗಾರ ಈ ಗಾಡಿಗಳು ಹೆಂಗೆ ಬಿಟ್ರು ಅಂತೇಳಿ. ಎಲ್ಲರೂ ಬಂದು ಕೇಳತ್ತೀವ್ರಿ ಈ ಗಾಡಿಗಳು ಪರ್ಮಿಷನ್ ತೊಗೊಂಬಂದ್ರೆ ಏನಂತೇಳಿ. ಯಾವ ಪರ್ಮಿಷನ್ ಇಲ್ಲ, ಏನಿಲ್ಲ. ಕ್ಯಾಮ್ರಾಗಳು ನಮಗೆ ಒಳಗೆ ಗಾಡಿ ಬಿಡಿಸಿದ್ವು. ಸೊನ್ಸ್ನಳ್ಳಿ. ಹಾಂ ಹಾಂ. ಸೊ ನಮ್ಮ ಅಲ್ಲೋಣ ಸಬ್ಸ್ಕ್ರೈಬರ್ ಸಿಕ್ಕರ್ ಇಲ್ಲಿ ಮಾತಾಡತ್ತಾರ. ಗಾಡಿ ಬಂದಿರಿ. ಸೊ ನಮ್ಮ ಕಲಬುರಗಿದವ್ರು ನೋಡಪ್ಪ, ನಮಗೆ ಇಲ್ಲಿ ಬಂದ್ರು ನಮ್ಮ ಕಲಬುರಗಿ ಸಿಗ್ತಾರೆ. ಭಾಳ ಖುಷಿ ಆಯ್ತು ನಮಗೆ ಇಲ್ಲಿ ಸಿಕ್ಕಿದ್ದು. ಸೊ ಇಂಥ ಚಳಾಗ ನಮ್ಮ ಅಲ್ಲೋಣ ನೀರ ಮುಣಿಸ್ಲಾಕ ಕರ್ಕೊಂಡ್ರಿ ಇಲ್ಲಿ ಪಂಪಾ ನದಿ ಅಂತ. ಸೊ ಇಲ್ಲಿ ಬಂದ ಮೇಲೆ ಮುಳುಗೇಬೇಕು ಕಂಪಲ್ಸರಿ. ಅಲ್ಲಿಂದ ದರ್ಶನಕ್ಕೆ ಹೋಗ್ತೀರಾ. ನೂರಾರು ಸುತ್ತಿ ಏನೇನೋ ಕಂಡ ಮೇಲೂ